Hi, dear students. In the last video lesson, we discussed the political science chapter first, meaning and importance of political science. Today, I want to start one more important part of social science, that is the sociology. In sociology, first lesson, Introduction to Sociology. This is the first lesson, ಇಂಟ್ರೊಡಕ್ಷನ್ ಟು ಸೋಷಿಯಾಲಜಿ. ಸಮಾಜಶಾಸ್ತ್ರಕ್ಕೆ ಪೀಠಿಕೆ ಅಂತಕ್ಕಂಥದ್ದು ಸಮಾಜಶಾಸ್ತ್ರದಲ್ಲಿ ಬರುವ ಮೊದಲ ಅಧ್ಯಾಯ. ಓಕೆ, ಇನ್ ದಿಸ್ ಚಾಪ್ಟರ್ ಯು ಲರ್ನ್ ಒರಿಜಿನ್, ಮೀನಿಂಗ್, ನೇಚರ್, scope and importance of sociology, the relationship between sociology and other social sciences, early Western sociologists Auguste Comte, Karl Marx, Emile Durkheim, Mark Weber, then prominent Indian sociologist Dr. B.R. Ambedkar, G.S. Gurre, M.N. Srinivas, C. Parvathamma, Airavati Karve, and A.R. Desai. Okay, let us see introduction relating to this chapter. The life of human beings is a fascinating one. The life of human beings is a fascinating one. Okay, human beings are different from other animals and are intellectual beings. ಓಕೆ, ಮಾನವನ ಒಂದು ಉಗಮವನ್ನು ಅಥವಾ ಮಾನವನ ಒಂದು ಸ್ಥಿತಿಗತಿಗಳನ್ನು ನೋಡಿದರೆ ಮಾನವ ಅಂತಕ್ಕಂಥವನು ಸಂಪೂರ್ಣವಾಗಿ ಬೇರೆ ಪ್ರಾಣಿಗಳಿಗಿಂತ ಭಿನ್ನವಾಗಿದ್ದಾನೆ. ಅದು ಬುದ್ಧಿವಂತಿಕೆ ವಿಷಯದಲ್ಲಿ ಸಹಿತ. ಸಿ, ದಿಸ್ ಈಸ್ ದ ಹ್ಯೂಮನ್ ಬೀಯಿಂಗ್ಸ್ ಬ್ರೈನ್ ಪಿಕ್ಚರ್. ಓಕೆ, apparent differences in a body structure and rate of growth, food consumption, creativity and evolution in brain can be noticed. ಓಕೆ, ಮಾನವ ಜೀವಿಯ ಒಂದು ವ್ಯತ್ಯಾಸ ಅಂತಕ್ಕಂಥದ್ದು ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿರ್ತದೆ. ಅವನ ಬೌದ್ಧಿಕ ಸಾಮರ್ಥ್ಯಗಳಲ್ಲಿ ಆಗಿರ್ಬೋದು, ಅವನ ಬೆಳವಣಿಗೆಯಲ್ಲಾಗಿರ್ಬೋದು, ಅವನ ಆಹಾರವನ್ನು ಸೇವಿಸ್ತಕ್ಕಂಥ ರೀತಿ ನೀತಿಗಳಲ್ಲಾಗಿರ್ಬೋದು, ಮಾನವನಲ್ಲಿರ್ತಕ್ಕಂಥ ಸೃಜನಶೀಲತೆಯಲ್ಲಾಗಿರ್ಬೋದು, ಎಲ್ಲದರಲ್ಲಿ ಸಹಿತ ಏನಿದೆ ಅಂತಂದರೆ ವ್ಯತ್ಯಾಸ ಅಂತಕ್ಕಂಥದ್ದು ಕಂಡುಬರ್ತದೆ. ಓಕೆ, ಹ್ಯೂಮನ್ ಬೀಯಿಂಗ್ಸ್ ಆರ್ ಸೋಷಿಯಲ್ ಬೀಯಿಂಗ್ಸ್. ಮಾನವ ಜೀವಿಗಳು ಸಮಾಜ ಜೀವಿಗಳು. The relationship between the individual and society are unique. There is no society without individual and there is no individual without society. ಮಾನವ ಮತ್ತು ಸಮಾಜದ ನಡುಗಿರ್ತಕ್ಕಂಥ ಸಂಬಂಧವನ್ನು ನೋಡೋದಾದರೆ ಅದ್ವಿತೀಯವಾಗಿರ್ತಕ್ಕಂಥ ಸಂಬಂಧ ಎರಡರ ಮಧ್ಯೆ ಇದೆ. ದ ರಿಲೇಷನ್ಶಿಪ್ ಬಿಟ್ವೀನ್ ದ ಇಂಡಿವಿಜುವಲ್ ಆ್ಯಂಡ್ ದ ಸೊಸೈಟಿ ಆರ್ ಯುನಿಕ್. ದೆರ್ ಈಸ್ ನೋ ಸೊಸೈಟಿ ವಿತೌಟ್ ಇಂಡಿವಿಜುವಲ್. ಸಮಾಜ ಇಲ್ಲ ಅಂತಂದರೆ ಮಾನವ ಜೀವಿಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ದೆರ್ ಈಸ್ ನೋ ಇಂಡಿವಿಜುವಲ್ ವಿತೌಟ್ ಸೊಸೈಟಿ. ಮಾನವರು ಇಲ್ಲ ಅಂತಂದ್ರೂ ಸಹಿತ ಸಮಾಜ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸಮಾಜ ಐತಿ ಅಂತಂದ್ರೆ ಅಲ್ಲಿ ಮಾನವರದರೆ ಅಂತಂದ್ರೆ ಅಲ್ಲಿ ಸಮಾಜ ಅಂತಕ್ಕಂಥದ್ದು ಇದೆ ಅನ್ನುವುದನ್ನು ನಾವು ಮನಗಾಣಬೇಕು. ಇನ್ ಪಿಕ್ಚರ್ ಯು ಸಿ ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್, ಫ್ರೆಂಡ್, ಟ್ವಿಟ್, ಲೈಕ್, ಬ್ಲಾಗ್, ಶೇರ್, ಚಾಟ್. ಅಂದರೆ ಇದೆಲ್ಲವೂ ಸಹಿತ ಮಾನವ ಸಮಾಜ ಜೀವಿಯಾಗಿದ್ದಾನೆ ಅಂತಕ್ಕಂಥದ್ದನ್ನು ತೋರಿಸ್ತದೆ. Okay, the social living is necessary for the well-being and growth. Hence, human society is called as a web of a social relationship. Okay, ಮಾನವ ಜೀವಿ ಅಂತಕ್ಕಂಥನು ಸಮಾಜದಲ್ಲಿ ಇದ್ದುಕೊಂಡು ಬೆಳವಣಿಗೆಯನ್ನು ಹೊಂದಬೇಕು. ಸಮಾಜ ಇಲ್ಲದೆ ಮಾನವ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹ್ಯೂಮನ್ ಸೊಸೈಟಿ ಈಸ್ ಕಾಲ್ಡ್ ಆಸ್ ಎ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್. ಸಾಮಾಜಿಕ ಸಂಬಂಧಗಳ ಜಾಲತಾಣ ಅಂತಂದು ಮಾನವನ ಸಮಾಜವನ್ನು ಕರೀತಾರೆ ಅಂತಕ್ಕಂಥದ್ದು. ಓಕೆ, ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ಸೋಷಿಯಾಲಜಿ. ದ ವರ್ಡ್ sociology originates from two words. First one is the socius of Latin language and logos of Greek language. ಓಕೆ, ಸಮಾಜಶಾಸ್ತ್ರ ಅಂತಕ್ಕಂಥ ಪದ ಎರಡು ಶಬ್ದಗಳಿಂದ ಬಂದಿದೆ. ಎರಡು ಶಬ್ದಗಳಿಂದ ಬಂದಿದೆ.
ಮೊದಲನೇದು ಸೋಷಿಯಸ್ ಅಂತಕ್ಕಂಥದ್ದು ಲ್ಯಾಟಿನ್ ಭಾಷೆಯ ಶಬ್ದದಿಂದ ಬಂದಿದೆ. ಲೋಗೋಸ್ ಅಂತಕ್ಕಂಥದ್ದು ಗ್ರೀಕ್ ಭಾಷೆಯ ಶಬ್ದದಿಂದ ಬಂದಿದೆ. ಲೆಟ್ ಅಸ್ ಸೇ ಸೋಷಿಯಸ್ ಮೀನ್ಸ್ ಕಂಪ್ಯಾನಿಯನ್. ದಿಸ್ ಇಸ್ ದ ಮೀನಿಂಗ್ ಆಫ್ ಸೋಷಿಯಸ್. ಸೋಷಿಯಸ್ ಮೀನ್ಸ್ ಕಂಪ್ಯಾನಿಯನ್. ಕಂಪ್ಯಾನಿಯನ್ ಅಂತಂದರೆ ಸಂಗಾತಿ, ಜೊತೆಗಿರ್ತಕ್ಕಂಥವ್ರು. ನೆಕ್ಸ್ಟ್ ಲೋಗೋಸ್. ಲೋಗೋಸ್ ಮೀನ್ಸ್ ಸೈನ್ಸ್ ಆರ್ ಸ್ಟಡಿ. ಲೋಗೋಸ್ ಅಂತಂದರೆ ವಿಜ್ಞಾನ ಅಥವಾ ಅಧ್ಯಯನವನ್ನು ಲೋಗೋಸ್ ಅಂತಂದು ಕರೀತಾರೆ. ಓಕೆ, ದಸ್ ಸೋಷಿಯಾಲಜಿ ಈಸ್ ದ ಸೈನ್ಸ್ ಆಫ್ ಹ್ಯೂಮನ್ ಸೊಸೈಟಿ. ಹಾಗಾಗಿ ಇಲ್ಲಿ ಸಮಾಜಶಾಸ್ತ್ರ ಅಂತಂದರೆ ಮಾನವನ ಸಮಾಜ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಜ್ಞಾನವನ್ನು ಸಮಾಜಶಾಸ್ತ್ರ ಅಂತಂದು ಕರೀತಾರೆ. ಸೋಷಿಯಾಲಜಿ ಇಸ್ ದ ಸೈನ್ಸ್ ಆಫ್ ಹ್ಯೂಮನ್ ಸೊಸೈಟಿ. ದಿಸ್ ಈಸ್ ದ ಮೀನಿಂಗ್ ಆಫ್ ಸೋಷಿಯಾಲಜಿ. Okay, let us say definitions of sociology. Sociology is the science of social phenomena subject to the natural and invariable laws, the discovery of which is the object of investigation by Auguste Comte. ಸಮಾಜಶಾಸ್ತ್ರಕ್ಕೆ ಅಗಸ್ಟ್ ಕೋಮ್ಟೆ ಅಂತಕ್ಕಂಥವ್ರು ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಅದೇನು ಅಂತಂದರೆ ಮಾನವ ಸಮಾಜದ ಒಂದು ಸ್ವಾಭಾವಿಕತೆಯನ್ನು, ಮಾನವನ ಸಮಾಜದ ಒಂದು ಉತ್ಖನನ ಸಂದರ್ಭದಲ್ಲಿ ಅಥವಾ ಅನ್ವೇಷಣೆಯ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಏನು ಬದಲಾವಣೆಗಳನ್ನು, ಬೆಳವಣಿಗೆಗಳನ್ನು ಸಮಾಜಶಾಸ್ತ್ರ ಅಂತಂದು ಅಗಸ್ಟ್ ಕೋಮ್ಟೆ ಅಂತಕ್ಕಂಥವ್ರು ಕರೆದರು. ಓಕೆ, ನೆಕ್ಸ್ಟ್ ಸೆಕೆಂಡ್ ಡೆಫಿನೇಷನ್. ಸೋಷಿಯಾಲಜಿ ಈಸ್ ಸ್ಟಡಿ ಆಫ್ ಸೋಷಿಯಲ್ ಬಿಹೇವಿಯರ್ ಬೈ ಮ್ಯಾಕ್ಸ್ ವೆಬರ್. Once again I will repeat. Sociology is the study of social behavior by ಮ್ಯಾಕ್ಸ್ ವೆಬರ್. ಮ್ಯಾಕ್ಸ್ ವೆಬರ್ ಅಂತಕ್ಕಂಥ ಮತ್ತೊಬ್ಬ ಸಮಾಜಶಾಸ್ತ್ರಜ್ಞ ಸಾಮಾಜಿಕ ವರ್ತನೆಗಳ ಅಧ್ಯಯನವೇ ಸಮಾಜಶಾಸ್ತ್ರ ಅಂತಂದು ಕರೆದರು. ಥರ್ಡ್ ಒನ್, ಸೋಷಿಯಾಲಜಿ ಈಸ್ ದ ಸೈನ್ಸ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬೈ ಎಮಿಲೆ ಡರ್ಕಿಮ್. Once again, sociology is the science of social institutions. ಸಾಮಾಜಿಕ ಸಂಸ್ಥೆಗಳ ಒಂದು ವಿಜ್ಞಾನವೇ ಸಮಾಜಶಾಸ್ತ್ರ ಅಂತಂದು ಎಮಿಲೆ ಡರ್ಕಿಮ್ ಅಂತಕ್ಕಂಥವ್ರು ಕರೆದರು. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಆಫ್ ಸೋಷಿಯಾಲಜಿ. ಇನ್ ಜನರಲ್, ಒನ್ ಕ್ಯಾನ್ ಡಿಫೈನ್ ದ ಸ್ಟಡಿ ಆಫ್ ದ ಹ್ಯೂಮನ್ ಸೊಸೈಟಿ. ಸೋಷಿಯಾಲಜಿ ಇಸ್ ದ ಸ್ಟಡಿ ಆಫ್ ದ ಹ್ಯೂಮನ್ ಸೊಸೈಟಿ. ಸಾಮಾನ್ಯವಾಗಿ ಸಮಾಜಶಾಸ್ತ್ರ ಅಂತಂದರೆ ನಾವೇನಂತ ಹೇಳ್ಬೋದು ಅಂತಂದರೆ ಸೋಷಿಯಾಲಜಿ ಆಸ್ ದ ಸ್ಟಡಿ ಆಫ್ ಹ್ಯೂಮನ್ ಸೊಸೈಟಿ. ಮಾನವನ ಸಮಾಜವನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದನ್ನು ಸಮಾಜಶಾಸ್ತ್ರ ಅಂತಂದು ಕರಿತೀವಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್ ದಟ್ ಈಸ್ ದ ಒರಿಜಿನ್ ಆಫ್ ಸೋಷಿಯಾಲಜಿ. ಸಮಾಜಶಾಸ್ತ್ರದ ಮೂಲ. ಓಕೆ, ದ ಬಿಗಿನಿಂಗ್ of sociology as an independent and separate field of science. Today it became a specific science. ಪ್ರಾರಂಭದಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಒಂದು ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಪಡೆದಿರ್ತಕ್ಕಂಥ, ಜೊತೆಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಕ್ಷೇತ್ರದ ಕುರಿತು ಅಧ್ಯಯನವನ್ನು ಮಾಡ್ತಕ್ಕಂಥ ವಿಜ್ಞಾನವಾಗಿತ್ತು. ಆದರೆ ಇತ್ತೀಚೆಗೆ ಅದೇನಾಗಿದೆ ಅಂತಂದರೆ ಟುಡೇ ಇಟ್ ಬಿಕೇಮ್ ಸ್ಪೆಸಿಫಿಕ್ ಸೈನ್ಸ್. ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ವಿಜ್ಞಾನವಾಗಿ ಸಮಾಜಶಾಸ್ತ್ರ ಮಾರ್ಪಟ್ಟಿದೆ. Okay, this was due to the industrial and French revolutions, the intellectual stimulations provided by Renaissance and other movements of 16th and 18th resulted in the origin of sociology. ಮಾನವನ ಸಮಾಜವನ್ನು ಕುರಿತು ಅಧ್ಯಯನ ಮಾಡತಕ್ಕಂಥ ವಿಜ್ಞಾನ ಇವತ್ತು ಸಮಾಜಶಾಸ್ತ್ರ ಆಗಿದೆ. ಹಾಗಾದ್ರೆ ಆ ಸ್ವರೂಪವನ್ನು ಅದು ಯಾಕೆ ಪಡೆದುಕೊಂಡಿದೆ ಅಂತಂದರೆ ಪ್ರಪಂಚದಲ್ಲಾಗಿರ್ತಕ್ಕಂಥ ಕೈಗಾರಿಕಾ ಕ್ರಾಂತಿಯಿಂದಾಗಿ, ಜೊತೆಗೆ ಪ್ರಪಂಚದಲ್ಲಿ ಫ್ರಾನ್ಸ್ ಕ್ರಾಂತಿ ಅಂತಕ್ಕಂಥದ್ದು ಫ್ರಾನ್ಸ್ ದೇಶದೊಳಗೆ ಜರುಗುತ್ತದೆ. ಜೊತೆಗೆ ಮಾನವನಲ್ಲಾಗಿರ್ತಕ್ಕಂಥ ಬೌದ್ಧಿಕ ಬೆಳವಣಿಗೆಗಳಿಗೆ ಅನುಗುಣವಾಗಿ 16 ಮತ್ತು 18ನೇ ಶತಮಾನದೊಳಗೆ ಈ ಸಮಾಜಶಾಸ್ತ್ರದ ಒಂದು ಮೂಲ ಅಂತಕ್ಕಂಥದ್ದು ಏನಾಯಿತು ಅಂತಂದರೆ ತನ್ನ ಸ್ವರೂಪದಲ್ಲಿ ಬದಲಾವಣೆಗಳನ್ನು ತಂದುಕೊಳ್ತು ಅಂತಕ್ಕಂಥದ್ದು. ಅಲ್ಲಿ ನೀವು ಚಿತ್ರಗಳನ್ನು ಗಮನಿಸ್ತಾ ಇದ್ರಿ. ದಟ್ ಈಸ್ ದ ಪಿಕ್ಚರ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಸೆಕೆಂಡ್ ಪಿಕ್ಚರ್ ದಟ್ ಈಸ್ ದ ಫ್ರೆಂಚ್ ರೆವಲ್ಯೂಷನ್. ಫ್ರೆಂಚ್ ರೆವಲ್ಯೂಷನ್ದ ಚಿತ್ರ ಮೊದಲನೇದು, ಕೈಗಾರಿಕಾ ಕ್ರಾಂತಿಯ ಒಂದು ಚಿತ್ರ. ಓಕೆ, ನೆಕ್ಸ್ಟ್ ಸ್ಕೋಪ್ ಆಫ್ ಸೋಷಿಯಾಲಜಿ. ಸಮಾಜಶಾಸ್ತ್ರದ ವ್ಯಾಪ್ತಿ. ಸೋಷಿಯಾಲಜಿ okay, scope of sociology. Sociology studies the human society. It studies human social life, social relationship, social institutions and social
ಪ್ರೊಸೆಸ್. ದಿಸ್ ಈಸ್ ದ ಸ್ಕೋಪ್ ಆಫ್ ಸೋಷಿಯಾಲಜಿ. ಹಾಗಾದರೆ ಸಮಾಜಶಾಸ್ತ್ರ ಏನನ್ನು ಅಧ್ಯಯನ ಮಾಡ್ತದೆ ಅಂತಕ್ಕಂಥದ್ದು ನಿಮಗೆ ಈಗಾಗಲೇ ಗೊತ್ತಿದೆ. ಏನು, ಸೋಷಿಯಾಲಜಿ ಸ್ಟಡೀಸ್ ದ ಹ್ಯೂಮನ್ ಸೊಸೈಟಿ ಆ್ಯಂಡ್ ಆಲ್ಸೋ ಇಟ್ ಸ್ಟಡೀಸ್ ಹ್ಯೂಮನ್ ಸೋಷಿಯಲ್ ಲೈಫ್, ಸೋಷಿಯಲ್ ರಿಲೇಷನ್ಶಿಪ್ಸ್, ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಸೋಷಿಯಲ್ ಪ್ರೊಸೆಸ್. ಓಕೆ, ನೀವು ಕೆಳಗೆ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಮತ್ತೇನನ್ನು ಅಧ್ಯಯನ ಮಾಡ್ತದೆ ಸಮಾಜಶಾಸ್ತ್ರ ಅಂತಂದರೆ ಮಾನವನ ಸಾಮಾಜಿಕ ಜೀವನವನ್ನು ಇದು ಅಧ್ಯಯನ ಮಾಡ್ತದೆ. ಮಾನವನ ಸಾಮಾಜಿಕ ಸಂಬಂಧಗಳನ್ನು, ಸೆಕೆಂಡ್ ಪಿಕ್ಚರ್ ಶೋಸ್ ದ ಸೋಷಿಯಲ್ ರಿಲೇಷನ್ಶಿಪ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಮಾನವನ ಸಾಮಾಜಿಕ ಸಂಬಂಧಗಳನ್ನು. ಜೊತೆಗೆ ಥರ್ಡ್ ಒನ್, ದಟ್ ಈಸ್ ದ ಪಿಕ್ಚರ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇನ್ ಅವರ್ ಸೊಸೈಟಿ ವಿ ಆರ್ ಸೀಯಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. ದೋಸ್ ಆರ್ ಸೊಸೈಟಿ, ಕಮ್ಯುನಿಟಿ, ಫ್ಯಾಮಿಲಿ, ಇಂಡಿವಿಜುವಲ್. ಓಕೆ, ಎಲ್ಲವುಗಳ ಜೊತೆಗೆ ಮಾನವ ಯಾವ ರೀತಿ ಸಂಬಂಧವನ್ನು ಹೊಂದಿದ್ದಾನೆ ಅಂತಕ್ಕಂಥದ್ದನ್ನು ಅಧ್ಯಯನವನ್ನು ಮಾಡ್ತದೆ ಎಲ್ಲ. ದೆನ್ ಲಾಸ್ಟ್ ಪಿಕ್ಚರ್, ದಟ್ ಈಸ್ ದ ಸೋಷಿಯಲ್ ಪ್ರೊಸೆಸ್, ಸಾಮಾಜಿಕವಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಕುರಿತು ಸಮಾಜಶಾಸ್ತ್ರ ಅಧ್ಯಯನ ಮಾಡ್ತದೆ. ಓಕೆ, ಟುಡೇ ಐ ವಿಲ್ ಸ್ಟಾಪ್ ದ ವಿಡಿಯೋ ಲೆಸನ್. In the next video I will continue the next concept in this chapter. Okay, thank you.